ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇದು ಯಾವ ಪ್ಲ್ಯಾಂಟ್ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ? ಎಲ್ಲಿ ನೋಡಿದ್ರೂ ಇರುತ್ತೆ. ಇದು ಗಾರ್ಡನಲ್ಲಿ, ಪಾಟ್ಗಳಲ್ಲಿ ಎಲ್ಲಿ ನೋಡಿದ್ರೂ ಇರುತ್ತೆ ಸ್ನೇಹಿತರೆ. ಈ ಪ್ಲ್ಯಾಂಟ್ ಬಗ್ಗೆ ನಾನು ಸರ್ಚ್ ಮಾಡಿ ನೋಡಿದಾಗ ತುಂಬ ಸರ್ಚ್ ಮಾಡಿದ್ದೀನಿ ಸ್ನೇಹಿತರೆ. ಈ ಪ್ಲ್ಯಾಂಟ್ ಬಗ್ಗೆ ನಿಮಗೂ ಗೊತ್ತಿರುತ್ತೆ. ಈ ಪ್ಲ್ಯಾಂಟ್ ಹುಳಿ ಸೊಪ್ಪು ಅಂತ ಕೂಡ ಕರೀತಾರೆ. ನೋಡಿ ಸ್ನೇಹಿತರೆ, ಈ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಓಕೆನಾ ಸ್ನೇಹಿತರೆ? ನೋಡಿ, ಇದರ ಹೆಸರು ಕ್ರೀಪಿಂಗ್ ವುಡ್ ಸಾರಲ್ ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ಕಾರ್ನಿಕ್ಯುಲೇಟಾ ಅಂತ ಕೂಡ ಕರೀತಾರೆ, ಓಕೆನಾ ಸ್ನೇಹಿತರೆ? ಆಕ್ಸಾಲಿಸ್ ಜಾತಿಗೆ ಸೇರಿದ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಇವನು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನೋಡಿ, ಇದರ ಸ್ಪೀಷಿಯಸ್ ಬಂದ್ಬಿಟ್ಟು ಸ್ನೇಹಿತರೆ ಯುರೋಪಿಯನು, ಆಸ್ಟ್ರೇಲಿಯಾ, ಆಮೇಲೆ ಸೌತ್ ಈಸ್ಟಿಯನ್ ಇಷ್ಟು ಕಡೆ ಗ್ರೋ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಆ ಕಡೆ ಎಲ್ಲ ಇದು ಪಾಟ್ಗಳಲ್ಲಿ ಇಟ್ಟಿರ್ತಾರೆ ಸ್ನೇಹಿತರೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವ ಗಿಡ ಸ್ನೇಹಿತರೆ. ನಾರ್ಮಲಾಗಿ ಎಲ್ಲ ಗಾರ್ಡನಲ್ಲೂ ಇರುತ್ತೆ ಸ್ನೇಹಿತರೆ. ಇದು ಲೋ ಮೈಂಟೆನೆನ್ಸ್ ಗಿಡ ಕೂಡ, ಆಮೇಲೆ ನೋ ಮೈಂಟೆನೆನ್ಸ್ ಗಿಡ ಕೂಡ ಆಗಿದೆ ಸ್ನೇಹಿತರೆ. ಇದು ನೋಡಿ, ಇದು ನಿಮ್ಮ ಗಾರ್ಡನ್ನಲ್ಲಿ ಇದು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ಇದು ಇದ್ದರೆ ತೆಗಿಬೇಡಿ, ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದು ಪಾಟ್ಗಳಲ್ಲಿ ಇದ್ರೂ ಕೂಡ ಬಿಟ್ಬಿಡಿ, ಓಕೆನಾ? ನೋಡಿ ಸ್ನೇಹಿತರೆ, ಇದನ್ನ ಗಾರ್ಡನಲ್ಲಿ ಕೂಡ ಯೂಸ್ ಮಾಡ್ತಾರೆ. ಆಮೇಲೆ ನೋಡಿ, ಫಾರ್ಮ್ ಹೌಸ್ಗಳಲ್ಲಿ ಗ್ರೌಂಡ್ ಪ್ಲ್ಯಾಂಟ್ ಆಗಿ ಯೂಸ್ ಮಾಡ್ತಾರೆ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ನಂಗೆ ತುಂಬ ಇಷ್ಟ ಆಯಿತು ಇದು. ನೋಡಿ, ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ಲಾಗಿ ನೋಡಿ. ಆಮೇಲೆ ಇದರಲ್ಲಿ ಒಂದು ಹೂವು ಬಿಡುತ್ತೆ ಸ್ನೇಹಿತರೆ, ಒಂದು ಹೂವು ಬಿಡುತ್ತೆ. ಅದು ಸೇಮ್ ಆಕ್ಸಾಲಿಸಲ್ಲಿ ಬಿಡುತ್ತಲ್ವ. ಆಕ್ಸಾಲಿಸಲ್ಲಿ ಸುಮಾರು ವೆರೈಟಿ ಇದೆ ಸ್ನೇಹಿತರೆ. 800 ವೆರೈಟಿ, 500 ವೆರೈಟಿ ಅದರಲ್ಲಿ ಬಿಡುತ್ತೆ ನೋಡಿ. ಅದೇ ಥರ ಸೇಮ್ ಇದರಲ್ಲಿ ಹೂವು ಬಿಡುತ್ತೆ. ಯೆಲ್ಲೋ ಕಲರ್ ಸಣ್ಣದಾಗಿರುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ಇದು ಹಿಂದಿಯಲ್ಲಿ ಚಾಂಗೇರಿ ಅಂತ ಕರೀತಾರೆ ಸ್ನೇಹಿತರೆ. ಕಟ್ಟಿಬುಟ್ಟಿ ಅಂತ ಕೂಡ ಕರೀತಾರೆ. ಇದನ್ನು ಸಬ್ಜಿ ಮಾಡ್ತಾರೆ ಸ್ನೇಹಿತರೆ ಅವರು. ಇದನ್ನ ನೋಡಿ, ಈ ಬೀಜ ಇದೆ ನೋಡಿದ್ರಾ? ಇದ್ರನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಇದ್ರೊಳಗಡೆಯಿಂದ ಅದರದ್ದು ಬೀಜ ಹಾಗೆ ಹಾರುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಹಸಿಯಾಗಿದೆ, ಇನ್ನೂ ಹೂವು ಬಿಟ್ಟಿಲ್ಲ. ಇದು ನೆಕ್ಸ್ಟ್ ಹೂವು ಬಿಡುತ್ತೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ ಆದ ಗಿಡ. ಇದರ ಬೆನಿಫಿಟ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ನಾನು ಮೊದಲೇ ಹೇಳ್ದಂಗೆ ಸ್ನೇಹಿತರೆ, ಆಕ್ಸಾಲಿಸ್ ಫ್ಯಾಮ್ಲಿಗೆ ಸೇರಿದ್ದು ಇದು, ಓಕೆನಾ ಸ್ನೇಹಿತರೆ? ನೋಡಿ, ಇದು ಯಾವ ಏರಿಯಾದಲ್ಲಿ ಬೆಳೆಯುತ್ತೆ ಅಂದರೆ ಮಾಯ್ಶ್ಚರ್ ಆಗಿರೋ ಏರಿಯಾ. ನೋಡಿ ಸ್ನೇಹಿತರೆ, ಎಲ್ಲಂದರೆ ಅಲ್ಲಿ ತಣ್ಣಗಿರೋ ಪ್ಲೇಸು, ಯಾವಾಗಲೂ ಸ್ವಲ್ಪ ನೀರು ಇರುತ್ತಲ್ಲ, ತಂಪಾದ ಪ್ಲೇಸ್ನಲ್ಲಿ ಏರಿಯಾದಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ಆದರೆ ಇದ್ರನ್ನ ಒಬ್ಬೊಬ್ಬರು ಏನು ಮಾಡಿಬಿಡ್ತಾರೆ, ಆಕ್ಸಾಲಿಸ್ ಅಂತ ಕರೆದು ಬಿಡ್ತಾರೆ. ಇದು ಆಕ್ಸಾಲಿಸ್ ಫ್ಯಾಮ್ಲಿಗೆ ಸೇರಿದ್ದು ಅಷ್ಟೇ. ಆದರೆ ಇದೇ ಆಕ್ಸಾಲಿಸ್ ಅಲ್ಲ. ಅದೇ ಥರ ಹೂವು ಬಿಡುತ್ತೆ ಇದರಲ್ಲಿ. ತುಂಬ ಸಣ್ಣದಂದರೆ ಅಷ್ಟು ಸಣ್ಣದಾಗಿರುತ್ತೆ, ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ನೋಡಿ, ಲೀಫು ಹಾರ್ಟ್ ಲೀಫ್ ನೋಡಿದ್ರಾ? ಏನು ಸೂಪರಾಗಿದೆ ನೋಡಿ ಸ್ನೇಹಿತರೆ. ನಾನು ಅದಕ್ಕೆ ಇದು ಅದರಲ್ಲೇ ಬಿಟ್ಟಿದ್ದೀನಿ, ಇದರಲ್ಲಿ ಎಷ್ಟು ಬರುತ್ತೆ ಬರಲಿ ಅಂತ. ನೋಡಿ ಸ್ನೇಹಿತರೆ, ಹೊರದೇಶದಲ್ಲೆಲ್ಲ ನಾನು ಸರ್ಚ್ ಮಾಡಿ ನೋಡಿದಾಗ ಅವರು ಸ್ನೇಹಿತರೆ, ನಾನು ಹೊರದೇಶದ ಚಾನಲ್ಗಳಲ್ಲಿ ಸರ್ಚ್ ಮಾಡ್ತಾ ಇರುವಾಗ ನೋಡಿ, ಈ ಗಿಡನ ಅವರು ಪಾಟ್ಗಳಲ್ಲಿ ಇಟ್ಟಿರ್ತಾರೆ ಸ್ನೇಹಿತರೆ. ಪಾಟ್ಗಳಲ್ಲಿ ಅಷ್ಟು ಖುಷಿಯಾಗಿ ಬಂದಿದೆ ನೋಡಿ. ಅವರು ಹಾಗೆ ತಿಂದು ತೋರಿಸ್ತಾರೆ, ಇದನ್ನ ಹಾಗೆ ತಿಂತಾರೆ ನೋಡಿ ಸ್ನೇಹಿತರೆ. ಇದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ನೋಡಿ, ಜ್ವರಕ್ಕೆ ಕೂಡ ಇದು ಯೂಸ್ ಮಾಡ್ತಾರೆ. ಅವ್ರು ಕುಕ್ಕಿಂಗಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಡೈರಿಯಾ ನೋಡಿ, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಒಳ್ಳೆಯದಂತೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೆ ಸ್ನೇಹಿತರೆ. ನೋಡಿ, ಬಟರ್ ಮಿಲ್ಕ್ ಬರುತ್ತಲ್ಲ ಸ್ನೇಹಿತರೆ, ಬಟರ್ ಮಿಲ್ಕಲ್ಲಿ ಈ ಎಳೆನ ಹಾಕಿ ಕುಡಿತಾರೆ. ಆಮೇಲೆ ನೈಟಲ್ಲಿ ಈ ಎಳೆನ ನೀರಿನಲ್ಲಿ ನೆನೆಸಿಕ್ಬಿಟ್ಟು ಬೆಳಿಗ್ಗೆ ಈ ನೀರನ್ನ ಕುಡಿತಾರೆ ಸ್ನೇಹಿತರೆ. ನಾನು ಸ್ವಲ್ಪ ಸರ್ಚ್ ಮಾಡಿದಾಗ ಇದೆಲ್ಲ ನಂಗೆ ಗೊತ್ತಾಯಿತು, ಓಕೆನಾ ಸ್ನೇಹಿತರೆ? ಇದಕ್ಕೆ ನೀವು ನೀರು ಏನೋ ಹಾಕೋದು ಬೇಡ ಸ್ನೇಹಿತರೆ, ಓಕೆನಾ? ಅದು ಹಾಗೇ ಬೆಳೆಯುತ್ತೆ. ಅದೇ ನಾನು ಮೊದಲೇ ಹೇಳ್ದಂಗೆ ಲೋ ಮೈಂಟೆನೆನ್ಸು ಆ್ಯಂಡ್ ನೋ ಮೈಂಟೆನೆನ್ಸ್ ಗಿಡ ಸ್ನೇಹಿತರೆ. ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಇವಾಗ ಇದರಲ್ಲೇ ಬಿಡ್ತೀನಿ ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ, ಓಕೆನಾ ಸ್ನೇಹಿತರೆ? ನಂತರ ಇದು ಸ್ನೇಹಿತರೆ ಸೂಪಲ್ಲಿ ಕೂಡ ಹಾಕಿ ಕುಡಿತಾರೆ, ಸೂಪ್ ಥರ ಮಾಡಿ ಕುಡಿತಾರೆ. ಆಮೇಲೆ ಟೀ, ಲೆಮನ್ ಟೀ ಹೇಗೆ ಕುಡಿತೀರಾ ಅದೇ ಥರನ ಇದ್ರೂ ಟೀ ಥರ ಮಾಡಿ ಕುಡಿತಾರೆ, ಓಕೆನಾ ಸ್ನೇಹಿತರೆ? ಅಷ್ಟು ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಇದರಲ್ಲಿ.
ಇದಕ್ಕೆ 4 ಅವರ್ ಬಿಸಿಲಿದ್ರೆ ಸಾಕು ಸ್ನೇಹಿತರೆ. ಈ ಬೀಜ ಉದುರಿನೇ ಇದು ಆರಾಮಾಗಿ ಹಾಗೆ ಬರುತ್ತೆ. ನಿಮ್ಮ ಗಾರ್ಡನಲ್ಲಿ ಈ ಥರ ಗಿಡ ಬೆಳೆದಿದ್ರೆ ಅದನ್ನು ತೆಗೆದಾಕಬೇಡಿ ಸ್ನೇಹಿತರೆ, ಇಟ್ಕೊಳ್ಳಿ. ಓಕೆನಾ? ಇದು ಒಳ್ಳೆಯದು, ಅದು ಹೆಲ್ತ್ ಬೆನಿಫಿಟ್ಸ್ ಇರುವ ಗಿಡ. ಓಕೆನಾ? ನೀವು ತಿನ್ನಿ. ನಾನು ಒಂದು ತಿಂದು ನೋಡಿದೆ ಸ್ನೇಹಿತರೆ, ಹುಳಿಯಾಗಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಕೂಡ ಇದನ್ನು ತಿಂದಿದ್ದೀರಿ, ಕಿತ್ಕೊಂಡು ತಿಂದಿದ್ದೀರಿ ಸ್ನೇಹಿತರೆ. ನಿಮಗೂ ಜ್ಞಾಪಕ ಇರ್ಬೋದು ಅನಿಸುತ್ತೆ. ಓಕೆನಾ ಸ್ನೇಹಿತರೆ? ಈ ಗಿಡದ ಬಗ್ಗೆ ನೋಡಿದ್ರಾ? ನಿಮ್ಗೆ ಇಷ್ಟ ಆಯಿತಾ? ಈ ಥರ ಎಲ್ಲ ಗಾರ್ಡನರ್ಸ್ಗಳು ಗಿಡಗಳ ಬಗ್ಗೆ ಸರ್ಚ್ ಮಾಡ್ತಾನೆ ಇರಿ ಸ್ನೇಹಿತರೆ. ಯಾವುದಾದ್ರೂ ಪ್ಲ್ಯಾಂಟು ನಿಮಗೆ ಹೊಸದಾಗಿ ನಿಮ್ಮ ಗಾರ್ಡನಲ್ಲಿ ಸಿಕ್ಕಿದ್ರೆ ಸರ್ಚ್ ಮಾಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ಪ್ಲ್ಯಾಂಟ್ ಅಂತ ತಿಳ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನಾನು ಸರ್ಚ್ ಮಾಡ್ತಾನೆ ಇರ್ತೀನಿ. ನನ್ನ ಗಾರ್ಡನಲ್ಲಿ ಯಾವುದಾದ್ರೂ ಹೊಸ ಪ್ಲ್ಯಾಂಟ್ ಇದ್ರೂ ಅದ್ರ ಬಗ್ಗೆ ನಾನು ಸರ್ಚ್ ಮಾಡ್ತೀನಿ. ನೋಡಿ, ಇವಾಗ ವೈಲ್ಡ್ ಪ್ಲ್ಯಾಂಟ್ಗಳು ಕೂಡ ಅಷ್ಟು ಬ್ಯೂಟಿಫುಲ್ಲಾಗಿ ಅದರಲ್ಲೂ ಹೂವು ಬಿಡುತ್ತೆ. ಆ ಥರ ಇರುತ್ತೆ ಸ್ನೇಹಿತರೆ, ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಈ ಪ್ಲ್ಯಾಂಟ್ ಬಗ್ಗೆ ನೋಡಿದ್ರಾ? ನಿಮ್ಗೆ ಇಷ್ಟ ಆಯಿತಾ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.